ಎಲ್ಲ ಥರದನ್ನು ಓದೋದ್ರಿಂದ ನಿಮಗೆ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ. ಓದದೇ ಇದ್ದರೆ ಬ್ಲ್ಯಾಂಕ್ ಆಗಿರ್ತೀರ. ಯಾಕಂದರೆ ನಿಮಗೆ ಯಾವುದನ್ನೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಓದೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಬರೀ ಕಾಮಿಕ್ಸ್ ಓದೋದಾಗಲಿ ಅಥವಾ ನಾವೆಲ್ಸ್ ಓದೋದು ಎಲ್ಲ ಥರದ್ದನ್ನು ಓದಿ. ಮತ್ತು ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ. ಇವಾಗ ಕೆಲವರಿಗೆ ನಾನು ಒಳ್ಳೆ ಕಾಮಿಕ್ಸ್ ಬುಕ್ಸ್ ಮಾಡೋವಂಥ ಆರ್ಟಿಸ್ಟ್ ಆಗಬೇಕು, ಕಾಮಿಕ್ಸ್ ಸ್ಟ್ರಿಪ್ ಮಾಡೋವಂಥ ಕಾರ್ಟೂನಿಸ್ಟ್ ಆಗಬೇಕು. ಕೆಲವರು ಗ್ರಾಫಿಕ್ ನಾವೆಲ್ಸ್ ಬರಬೇಕು ಅನ್ನೋಂಥ ಆಸೆ ಇರುತ್ತೆ. ಗ್ರಾಫಿಕ್ ನಾವೆಲ್ಸ್ ಅಂದರೆ ಗೊತ್ತಾ? ಈಗ ಅದೇನೆಂದರೆ ಗ್ರಾಫಿಕ್ ನಾವೆಲ್ಸ್ ಅಂದರೆ ಈಗ ಹೊಸ ಟ್ರೆಂಡ್. ಮುಂಚೆಯಿಂದಲೂ ಇತ್ತು, ಬಟ್ ನಮ್ಮ ದೇಶಕ್ಕೆ ಹೊಸದಾಗಿ ಬರ್ತಾ ಇದೆ. ಗ್ರಾಫಿಕ್ ನಾವೆಲ್ಸ್ ಅಂದರೆ ಏನಂದರೆ, ಒಂದು ಎಕ್ಸಾಂಪಲ್ ಇದೆ. ಇವಾಗ ನಿಮ್ಮ ಬಯೋಗ್ರಫಿನೇ ಬರೀ ಚಿತ್ರದ ಮುಖಾಂತರ, ನೀವೇನು ಅದರಲ್ಲಿ ಟೆಕ್ಸ್ಟ್ ಬರೀಬೇಕಾಗಿಲ್ಲ, ಏನಿಲ್ಲ. ಇವಾಗ ನೀವು ಹುಟ್ಟು ಬೆಳೆದಿದ್ದ ಹೇಗೆ, ಎಲ್ಲಿ ಹುಟ್ಟಿದ್ವಿ, ಈ ಥರದ್ದನ್ನ ಚಿತ್ರರೂಪದ ಮುಖಾಂತರನೇ ಕಥೆ ಹೇಳ್ಕೊಂಡು, ಅದು ಈ ಕೆಲವರು ಬರೆದಿದ್ದಾರೆ 1000 ಪೇಜ್ಗಟ್ಟಲೆ ಡ್ರಾಯಿಂಗ್ ಮಾಡಿರ್ತಾರೆ. ಬರೀ ಡ್ರಾಯಿಂಗ್. ನಾನು ಸುಮಾರು ಪುಸ್ತಕಗಳು ನೋಡಿದ್ವಿ, ಒಂದು ಅಕ್ಷರ ಬರೆದಿರಲ್ಲ, ಒಂದೇ ಒಂದು ಅಕ್ಷರ ಬರೆದಿರಲ್ಲ. ಬರೀ ಚಿತ್ರದ ಮುಖಾಂತರನೇ, ಇಲ್ಲಸ್ಟ್ರೇಟಿವ್ ಚಿತ್ರಗಳ ಮುಖಾಂತರನೇ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಅದು ಗ್ರಾಫಿಕ್ ನಾವೆಲ್ ಅಂತ. ಒಂದೆರಡು ಸ್ಯಾಂಪಲ್ಸ್ ಮಾಡ್ತಾ ತೋರಿಸ್ತಾ ಹೋಗ್ತೀವಿ. ಮತ್ತು ನಾನು ಸುಮಾರು ಸೇವ್ ಮಾಡಿದ್ದೀನಿ. ಯಾವುದರಲ್ಲಿ, ಪಿಂಟ್ರೆಸ್ಟಲ್ಲಿ ಕಾಮಿಕ್ಸು, ಗ್ರಾಫಿಕ್ ನಾವೆಲ್ಸು, ಬೇರೆ ಬೇರೆ ಆರ್ಟ್ ಫಾರ್ಮ್ಸು, ಕಾರ್ಟೂನ್ಸು, ಇಲ್ಲಸ್ಟ್ರೇಷನ್ಸು, ಈ ಥರದ್ದು. ನಾನು ಸುಮಾರು ಒಂದು 25-30 ಕಾಮಿಕ್ ಬುಕ್ಸ್ ಮಾಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಕ್ಲಾಸಲ್ಲಿ ಓದ್ತೀನಿ ಅನ್ನೋದು ಐಡಿಯಾನೇ ಇಲ್ಲ. ಬರೀ ಪೇಂಟಿಂಗ್ ಎಕ್ಸಿಬಿಷನ್ ಶುರು ಮಾಡೋದು, ಆಮೇಲೆಲ್ಲ ಹೋಗೋದು ಅಂತ ನಾನು ತಲೆ ಇಟ್ಕೊಂಡು ಬಂದಿದ್ದು. ನಾವು ಇಲ್ಲಾಂದ್ರೆ ನನ್ನ ಇದನ್ನು ತೊಗೊಂಡು ಹೋಗ್ಬೇಕು. ನನಗೆ ಗೊತ್ತಿರಲಿಲ್ಲವಲ್ಲ, ಹಾಗಾಗಿ ಐ ಆಮ್ ಸೋ ಸಾರಿ, ಐ ಹ್ಯಾವ್ ನೋ ಐಡಿಯಾ. ಸೊ ಇವಾಗ ಗ್ರಾಫಿಕ್ ನಾವೆಲ್ಸನ್ನು ಹೆಂಗೆ ಕ್ರಿಯೇಟ್ ಮಾಡೋದು, ಅದು ಕಂಪೋಸ್ ಮಾಡೋದು ಹೇಗೆ, ಬ್ರೇಕಪ್ ಮಾಡೋದು ಹೇಗೆ, ಪೇಜಿನ ಈ ಥರದ್ದೆಲ್ಲ ಎಲ್ಲ ಒಂದೊಂದು ಪೇಜ್ ಮಾಡಿದ್ದರೆ ನಿಮಗೆ ಡೆಮೋ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಟೂನ್ ಬರೆಯೋದು ಹೇಗೆ. ಇವಾಗ ನೀವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀರಾ, ಕಾರ್ಟೂನ್ ಬರೆಯೋದು ಕಲ್ತ್ಕೊಂಡ್ರೆ ನಿಮ್ಗೆ ಉಪಯೋಗ ಏನಾಗುತ್ತೆ ಅಂದರೆ, ನೀವು ಒಳ್ಳೆ ಅನಿಮೇಟರ್. ಇವಾಗ ತುಂಬ ಡಿಮ್ಯಾಂಡಲ್ಲಿರೋದಂದರೆ ಕಾರ್ಟೂನ್ ಮಾಡೋದು. ಯಾಕೆಂದರೆ ಅದನ್ನು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಉಪಯೋಗಿಸ್ತಾರೆ. ಕಾರ್ಟೂನು ನೀವು ಯಾಕಂದರೆ ನೀವು ಬೇಸಿಕಲಿ ನಿಮಗೆ ಡ್ರಾಯಿಂಗು, ಪೇಂಟಿಂಗ್ ಕಲ್ತಿರೋದ್ರಿಂದ ನಿಮಗೆ ಉದ್ಯೋಗ ಅವಕಾಶಗಳ ಬಗ್ಗೆನೂ ಹೇಳ್ತೀನಿ ಒಂಚೂರು. ಈಗ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಗ್ರಾಫಿಕ್ ಡಿಸೈನರ್ಸ್ ಅಂತ ತಗೋತಾರೆ. ಕಂಪಲ್ಸರಿ ಇರಲೇಬೇಕು. ತುಂಬ ಜನ ತಗೋತಾರೆ. ಏನಕ್ಕೆ ಅಂದರೆ ಆ್ಯಕ್ಚುಲಿ ತುಂಬ ಶಾರ್ಟೇಜ್ ಆಫ್ ಹ್ಯಾಂಡ್ಸ್ ಇದೆ ಅವ್ರಿಗೆ ಗ್ರಾಫಿಕ್ ಡಿಸೈನರ್ಸ್. ಏನಂದರೆ ನಿಮಗೆ ಇವಾಗ ಸುಮಾರು ಜನ ಇವಾಗ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅಂತ ಕಡೆ, ಅವರೆಲ್ಲ ನಿಮ್ಮ ಥರ ಕೋರ್ಸ್ ಮಾಡಿಕೊಂಡು ಒಂದು 5 ವರ್ಷ ಕೋರ್ಸ್ ಮಾಡಿ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಅಂಥವ್ರನ್ನ ಒಂದು 2-3 ನಿಮ್ಮ ಶಾಲೆಗೆ ಕರೆಸ್ಬೇಕು. ಏನು ಸರ್, ನಿಮ್ಮ ಶಾಲೆಗೆ ಕರೆಸ್ಬಿಟ್ಟು, ಇಲ್ಲಿ ಇರ್ತಾರೆ, ಧಾರವಾಡದಲ್ಲೂ ಇರ್ತಾರೆ, ಅವರು ಅಂಥವ್ರು ಕರೆಸ್ಬಿಟ್ಟು ಆಪರ್ಚುನಿಟೀಸ್ ಹೇಗಿರುತ್ತೆ, ಯಾವ ಥರ ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದನ್ನು ನೀವು ಅದನ್ನು ಉಪಯೋಗಿಸ್ಕೊಳ್ಳೋದು. ಯಾಕಂದರೆ ಫಸ್ಟ್ ಬದುಕಿರಬೇಕು. ಯಾಕಂದ್ರೆ ನಾವು ಬದುಕಿದ್ರೆ ತಾನೇ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಒಂದು ಕೆಲಸ ಏನು, ಗ್ರಾಫಿಕ್ ಡಿಸೈನರು. ಇವಾಗ ನಮ್ಮಲ್ಲಿ ಇದ್ದಾರೆ, ತುಂಬ ಜನ ಇದ್ದಾರೆ ಆರ್ಟಿಸ್ಟ್ಗಳು. ಎಲ್ಲರೂ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಗ್ರಾಫಿಕ್ ಡಿಸೈನರ್ ಆಗೋ, ಇಲ್ಲಸ್ಟ್ರೇಟರ್ ಆಗೋ, ಇಲ್ಲ ಇನ್ನೇನೋ ಇದನ್ನು ಫಾಂಟ್ಸ್ ಡಿಸೈನರ್ ಆಗೋ, ಯಾವ ಥರ ನೂರಾರು ಕೆಲಸಗಳಿರುತ್ತೆ ಈ ಫೀಲ್ಡಲ್ಲಿ. ನಾನು ಹೇಳ್ತಾ ಇರೋದು ಯಾಕಂದರೆ ಈ ಪೇಂಟಿಂಗು ಇದನ್ನು ಕಲಿತಾ ಇರೋದ್ರಿಂದ ಆ ಫೀಲ್ಡಲ್ಲಿ ಸುಮಾರು ಕೆಲಸಗಳು ಸಿಗುತ್ತೆ. ಕೆಲಸಗಳಿಗೆ ತೊಂದರೆ ಇರೋದು. ಏನಂದರೆ ನೀವು ಮಾಡೋ ಕೆಲಸ ಶ್ರದ್ಧೆಯಿಂದ ಕಲಿಬೇಕು. ಮತ್ತು ನಿಮ್ಮ ಹ್ಯಾಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಹ್ಯಾಂಡ್ ಅಂದರೆ ನಿಮ್ಮ ಡ್ರಾಯಿಂಗ್ಸ್ ಆಗಲಿ, ನಿಮ್ಮ ಪೇಂಟಿಂಗ್ಸ್ ಆಗಲಿ, ಇವೆಲ್ಲ ತುಂಬ ಸಾರಿ ತುಂಬಾ ನಿಮ್ಮ ಡ್ರಾಯಿಂಗ್ ಆಗಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು ಫಸ್ಟ್. ಅವಾಗ ನಿಮ್ಗೆ ಎಲ್ಲೋ ಕೆಲಸ
ಏನು ಯೋಚನೆ ಮಾಡಬೇಕಾಗಿಲ್ಲ. ಏನಾಗುತ್ತೆ, ತುಂಬ ಜನ ಹೆದರಿಸ್ಬಿಟ್ಟಿರ್ತಾರೆ. ಅವು ಏನಪ್ಪ ಮಾಡ್ತೀಯ, ಏನಿಲ್ಲ ಪೇಂಟಿಂಗ್ ಮಾಡ್ತಾರೆ, ಪೇಂಟಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಟ್ ದಿ ಸೇಮ್ ಟೈಮ್ ಬದುಕೋದಕ್ಕೆ ಫಸ್ಟ್ ಯಾವ್ದಾದ್ರು ಒಂದು ಕೆಲಸ ಹೋಗ್ತಾರೆ, ಫ್ರೀಡಮ್ ಇರ್ತಾವಾಗ. ಫಸ್ಟ್ ನಾವು ಬದುಕಿದ್ರೆ ತಾನೇ ನಾವು ಓದಿನ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಚೆನ್ನಾಗಿ ನಿಮ್ಮ ಕಲೆನ ಬರೀ ಕಾನ್ಸಂಟ್ರೇಟ್ ಮಾಡಿ. ಏನಂದರೆ ನಾನು ಮಾಡೋ ಕೆಲಸ ಚೆನ್ನಾಗಿ ಮಾಡ್ತೀನಿ, ಪೇಂಟಿಂಗ್ ಆಗಲಿ ಡ್ರಾಯಿಂಗ್ ಆಗಲಿ ಯಾವುದೇ ಆಗಲಿ ಅದನ್ನು ಶ್ರದ್ಧೆಯಿಂದ ಮಾಡಿ. ಅವಾಗ ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ, ಅವಾಗ ನಿಮಗೆ ತುಂಬ ಒಳ್ಳೆಯ ಸಿಗ್ತದೆ. ಥ್ಯಾಂಕ್ ಯು ಸರ್. ಈಗ ನಾನು ಹೇಳೋದಿಲ್ಲ ಕಾರ್ಟೂನ್ಗಳ ಬಗ್ಗೆ ಹೆಂಗೆ ಕ್ರಿಯೇಟ್ ಮಾಡ್ತೀನಿ. ಇವತ್ತು ನನ್ನದೇ ಹೇಳ್ಕೊಳ್ತಾ ಹೋಗ್ತೀನಿ ನಾನು ಹೇಗೆ ಮಾಡ್ತೀನಿ. ಯಾಕಂದ್ರೆ ನಾನು ಬೇರೆಯವ್ರ ಬಗ್ಗೆ ಹೇಳೋದು ಸರಿಯಲ್ಲ. ನಾವೊಂದು ವ್ಯಂಗ್ಯಚಿತ್ರ ಪತ್ರಿಕೆ ಪ್ರಕಟ ಆಗೋದಕ್ಕೆ ಹೇಗೆ ಶುರು ಮಾಡ್ತೀವಿ, ಹೇಗೆ ಇದು ಮಾಡ್ತೀವಿ, ಮಧ್ಯ ಪ್ರೋಸೆಸ್ ಏನು, ನೀವು ಕಂಪ್ಯೂಟರ್ ಮಾಡೋದಾದ್ರೆ ಹೇಗೆ ಮಾಡಬೇಕು, ಪೇಪರ್ ಮೇಲೆ ಮಾಡೋದಾದ್ರೆ ಹೇಗೆ ಮಾಡಬೇಕು ಅಂತ ನಾವು ಒಂದು ಡೆಮೋ ಕೊಡ್ತೀವಿ. ನಾವು ಸರ್ ನನಗೆ ಈಸಲ್ಲೂ ನ್ಯೂಸ್ ಪ್ರಿಂಟೋ ಏನಾದರೂ ಯಾಕಂದರೆ ಯಾಕಂತಂದರೆ ಡ್ರಾಯಿಂಗ್ ಎಷ್ಟು ಡ್ರಾಯಿಂಗ್ ಮಾಡಿ ಎಷ್ಟು ಮಾಡ್ತೀವಿ ಪರ್ ಡೇ ಲೆಕ್ಕ ಇಟ್ಕೊಂಡು ನೂರಾರು ಸ್ಕೆಚಸ್ ಮಾಡಬೇಕು. ಇವಾಗ ಇದೆಲ್ಲ ಉತ್ಪತ್ತಿ ಆಗುತ್ತೆ. ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮ್ಮ ಹತ್ರ ಒಂದು ಪ್ಯಾಡ್ ಇಟ್ಕೊಂಡಿರ್ತೀವಿ, ಇಲ್ಲಿ ಕೂತ್ಕೊಂಡಿರ್ತೀರ, ಅಲ್ಲೇನೋ ಕಾಣಿಸುತ್ತೆ, ಇಮಿಡಿಯೇಟಾಗಿ ಸ್ಕೆಚ್ ಮಾಡ್ತೀವಿ. ಅದಕ್ಕೆ ಮ್ಯಾಕ್ಸಿಮಮ್ 2 ನಿಮಿಷ ತಗೊಂಡ ಅಷ್ಟೇ ತಾನೇ. ಒಂದು ಬಾಲ್ ಪಾಯಿಂಟ್ ಪೆನ್ನು ಅಥವಾ ಯಾವುದಾದ್ರು ಸ್ಕೆಚ್ ಪೆನ್ನು ಏನೋ ಒಂದು ಇಟ್ಕೊಂಡಿರ್ತೀರ, ಒಂದು ಗ್ಯಾಪ್ ಮಾಡಿದ ತಕ್ಷಣ ಒಂದು ಇಮೇಜ್ ಫಾರ್ಮ್ ಆಗುತ್ತಲ್ವ. ಯಾವ ಪೊಸಿಷನ್ ಕೊಟ್ಟಿದ್ದಾರೆ, ತಲೆ ಯಾವ ಥರ ಇಟ್ಕೊಂಡಿದ್ದಾರೆ, ಅವ್ರ ಹೇರ್ ಸ್ಟೈಲ್ ಏನು, ಯಾವ ಥರ ಡ್ರೆಸ್ ಮಾಡಿದ್ದಾರೆ, ಆ ಡ್ರೆಸ್ಸಲ್ಲಿ ಏನು ಡಿಸೈನ್ ಇದೆ, ಇದನ್ನೆಲ್ಲ ಒಂದು ಕ್ಷಣದಲ್ಲಿ ಸುಮ್ಮನೆ ರಫಾಗಿ ಆಗ್ತಾಯಿದೆ. ನೂರಾರು ಸ್ಕೆಚ್ ಮಾಡಬೇಕಾಗುತ್ತೆ ದಿನ. ನಾನು ಲೆಕ್ಕ ಹಾಕೊಂಡು ಇವತ್ತು 10 ಸ್ಕೆಚ್ ಮಾಡಿದೆ ಅಂತ ಅದೊಂದು ಏನು ಮಾಡಬೇಕು, ಎಷ್ಟು ಸಾಧ್ಯ ಸುಮ್ಮನೆ ಮಾಡ್ತಾ ಇದೆ. ಇವಾಗ ನೀವು ಟಿ ವಿ ನೋಡ್ಕೊಂಡು ಕೂತಿರ್ತೀರಲ್ವ, ಇಮೇಜಸ್ ಬರುತ್ತೆ, ಲಕ್ಷಾಂತರ ಇಮೇಜ್ ಬರುತ್ತೆ. ಒಂದು ಯಾವುದೋ ಒಂದು ಇಮೇಜ್ ನಿಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಇಮಿಡಿಯೇಟಾಗಿ ಸ್ಕೆಚ್ ಮಾಡಿ. ಇವಾಗ ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೇ ಕಾಫಿ ಕುಡ್ಕೊಂಡೇ ಸ್ಕೆಚ್ ಮಾಡ್ತಾರೆ. ಏನಾಗುತ್ತೆ, ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ನೀವು ಕಂಟಿನ್ಯೂಸ್ ಸ್ಕೆಚ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಬರೋದು ಸ್ಕೆಚಿಂಗ್ ಇದೆ. ಕಲರಿಂಗ್ ಇಸ್ ಸೆಕೆಂಡರಿ ನನ್ನ ಪ್ರಕಾರ. ಬೇರೆಯವರಿಗೆ ಕಲರಿಂಗ್ ಇಸ್ ಸೆಕೆಂಡರಿ. ಪ್ರೈಮರಿ ಏನಂದರೆ ನಿಮ್ಮ ಕೈ ತುಂಬ ಸ್ಟ್ರಾಂಗ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಸ್ಕೆಚ್ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರಬೇಕು. ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಸೊ ನನ್ನ ಮೆಥಡು ಸುಮ್ಮನೆ ಈಗ ಒಂದು ಕ್ಯಾರಿಕೇಚರ್ ಮಾಡೋಣ, ಯಾರಾದರೂ ಹೆಂಗೆ ಶುರು ಮಾಡ್ತೀನಿ ಅಂತ ಹೇಳ್ತೀನಿ. ಪೆನ್ಸಿಲ್ಲು ಇದು ಥರದ್ದು ಮಾಡ್ಬಿಟ್ಟೆ ಪೆನ್ಸಿಲ್ ಕೊಡಿ ಪೆನ್ಸಿಲ್. ನಾನು ಫಸ್ಟ್ ಹೇಳ್ಕೊಳ್ಳೋದು ಅಂದರೆ, ನಾರ್ಮಲಿ ಪೆನ್ಸಿಲ್ಲು ಪೆನ್ ಹೇಗೆ ನಿಂತೀರಾ ಅಂತ ಹೇಳಿ ತೋರಿಸ್ತೀರಾ? ಎಲ್ಲರೂ ಪೆನ್ಸಿಲ್ಲು ಪೆನ್ ಹೇಗೆ ನಿಂತೀರಾ? ಯಾಕಂದ್ರೆ ನೀವು ಆರ್ಟ್ ಸ್ಕೂಲ್ನವರು ಹೇಳ್ಕೊಟ್ಟಿರ್ತಾರೆ, ಮೋಸ್ಟ್ ಎಲ್ಲರಿಗೂ ಹೇಳ್ಕೊಟ್ಟಿರ್ತಾರೆ ಹೇಗೆ ನಿಂತೀರಾ, ಹಾಗೆ ಹೇಳ್ಕೊಟ್ಟಿರಲ್ವಾ? ಕರೆಕ್ಟ್, ದಟ್ಸ್ ಎ ಗುಡ್ ಇದು. ಬಟ್ ನಾರ್ಮಲಿ ನಾನು ಏನು ಮಾಡ್ತೀನಿ, ಸ್ಕೆಚ್ ಮಾಡಬೇಕಾದ್ರೆ ದೂರ ಹೀಗೆ ಇವಾಗ ದೊಡ್ಡದಾಗಿ ಸ್ಕೆಚ್ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ, ದೂರ ಇಟ್ಕೊಂಡ್ರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ. ನೋಡಿ, ಇಷ್ಟು ದೂರ ಇಟ್ಕೊಂಡು
ಇವಾಗ ನೀವು ಹತ್ರ ಇಟ್ಕೊಂಡ್ರೆ ಇಷ್ಟಿಷ್ಟೇ ಮಾಡೋಕ್ಕಾಗುತ್ತೆ. ನೀವು ಪೆನ್ಸಿಲ್ ಆಗಲಿ, ಪೆನ್ ಆಗಲಿ, ಬ್ರಷ್ ಆಗಲಿ ಹತ್ರ ಇಟ್ಕೊಂಡ್ರೆ ಬರೀ ಯಾವುದೋ ಒಂದು ಪೋರ್ಷನ್, ಇವಾಗ A4 ಇಷ್ಟು ಚಿಕ್ಕದಾಗ್ತಾ ಹೋಗುತ್ತೆ. ನೀವು ದೂರ ಇಟ್ಕೊಂಡಾಗ ನಿಮಗೆ ಹ್ಯಾಂಡ್ ಮೂವ್ಮೆಂಟು ಈಸಿ ಆಗುತ್ತೆ, ಫ್ರೀ ಆಗುತ್ತೆ. ಯಾಕಂದರೆ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಮೆಥಡ್ ಆಫ್ ಕ್ಯಾರಿಕೇಚರ್ ಆಫ್ ಏನೋ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀನಿ, ಸರ್ಕಲ್ ಹಾಕ್ಕೊಂಡು ಈಗ ಆ ವ್ಯಕ್ತಿನ ಯಾವ ಥರ ಬಾಡಿ ಬರಿಬೇಕು ಫಸ್ಟ್, ಇದು ಮೈಂಡಲ್ಲಿ ನನ್ನ ತಲೆಯಲ್ಲಿ ಬರೋದು ಫಸ್ಟ್ ಇದು. ಈ ಸರ್ಕಲ್ ಹಾಕೊಂಡ್ಮೇಲೆ ಥ್ಯಾಂಕ್ಸ್ ಪಾ, ಈ ಸರ್ಕಲ್ ಹಾಕೊಂಡ್ಮೇಲೆ ಈ ವ್ಯಕ್ತಿನ ಯಾವ ಥರ ತೋರಿಸ್ಬೇಕು. ಇವಾಗ ಪೊಲಿಟಿಷಿಯನ್ ಆದರೆ ಹೆಂಗೆ ತೋರಿಸ್ತೀವಿ ಹೇಳಿ ನೋಡೋಣ. ಒಬ್ಬ ರಾಜಕಾರಣಿನ ಹೇಗೆ ತೋರಿಸ್ತೀರ? ಹಾಂ, ಕರೆಕ್ಟ್. ಅವ್ರನ್ನ ಒಬ್ಬ ರಾಜಕಾರಣಿ ಟೀ ಶರ್ಟ್ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಬರೋದು ಕರೆಕ್ಟಾ? ಅವ್ರನ್ನ ಅವ್ರು ಏನು ಮಾಡ್ತಾರೆ ಅಂದರೆ ಐರನ್ ಮಾಡಿರೋದು, ಏನು ಸ್ಟಾರ್ಚ್ ಹಾಕಿರೋವಂಥದ್ದು, ಬಿಳಿ ಬಟ್ಟೆ, ಖಾದಿ ಬಟ್ಟೆ, ಗಾಂಧಿ ಟೋಪಿ ಅಂತ ಹಳೆ ಕಾಲದಾಗ. ಈಗ ಯಾರು ಗಾಂಧಿ ಟೋಪಿ ಹಾಕಲ್ಲ. ಒಂದು ಶಾಲು ಅಥವಾ ಏನೋ ಹಾಕ್ಕೊಂಡಿರ್ತಾರೆ, ಒಂದು ಟವಲ್ಲೋ ಏನೋ ಆ ಥರದ್ದು. ಇಮ್ಯಾಜಿನ್ ಮಾಡ್ಕೋಬೇಕು ಹೇಗೆ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಒಂದು ಕ್ಯಾರೆಕ್ಟರ್ ಹೇಗೆ ಡ್ರೆಸ್ ಮಾಡುತ್ತೆ. ಇವಾಗ ಪೊಲೀಸ್ ಆದರೆ ಹೇಗೆ ಡ್ರೆಸ್ ಮಾಡ್ತಾರೆ, ಏನೇನು ಅದರಲ್ಲಿ ಇರುತ್ತೆ. ಒಂದು ಪೊಲೀಸ್ ಕ್ಯಾರೆಕ್ಟರ್, ಇವಾಗ ಪೊಲೀಸೇ ತೊಗೊಂಬೋಣ. ಯಾಕಂದರೆ ನೀವು ರಾಜಕಾರಣಿಗಳು ದಿನ ನೋಡಿರ್ತೀರಿ. ಅದರಲ್ಲಿ ಇವಾಗ ನಾವು ಪೊಲೀಸ್ ಕ್ಯಾರೆಕ್ಟರ್ ಡ್ರಾ ಮಾಡಬೇಕಾದ್ರೆ ನಿಮಗೆ ಪೊಲೀಸ್ ಅಂದ ತಕ್ಷಣ ಏನು ಒಳ್ಳೆಯ ಒಪಿನಿಯನ್ ಬರುತ್ತಾ, ನೆಗೆಟಿವ್ ಒಪಿನಿಯನ್ ಬರುತ್ತಾ? ಯಾಕಂದರೆ ಪಿಕ್ಚರ್ಗಳನ್ನು ನೋಡಿ 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 ನಿಜ ಜೀವನದಲ್ಲಿ ನೋಡಿ ಫಸ್ಟ್ ರಫ್ ಆಗಿ ಒಂದು ಅನಾಟಮಿಕಲ್ ಡ್ರಾಯಿಂಗ್ ಮಾಡಬೇಕು. ನೀವು ಸುಮಾರು ಜನಕ್ಕೆ ಎಂತ ತಪ್ಪು ಕಲ್ಪನೆ ಇದೆ ಅಂದರೆ, ಕಾರ್ಟೂನ್ ಅಂದರೆ ಹೆಂಗೆ ಬರೆದ್ರೂ ಕಾರ್ಟೂನ್ ಆಗುತ್ತೆ ಅಂತ. ತುಂಬ ತಪ್ಪದು ಆ್ಯಕ್ಚುಲಿ. ಅದರಲ್ಲಿ ಅನಾಟಮಿ ಇರಬೇಕು. ಯಾವುದೇ ಇದರಲ್ಲಾದರೂ ಫಾರ್ಮ್ ಆಫ್ ಆರ್ಟಲ್ಲಿ ಬೇಸಿಕಲಿ ಅನಾಟಮಿ ಸ್ಟ್ರಾಂಗ್ ಆಗಿರಬೇಕು. ಅವಾಗ ಮಾತ್ರನೇ ನಿಮ್ಮ ಚಿತ್ರಗಳು ನೋಡೋಕ್ಕೆ ಚೆನ್ನಾಗಿದೆ. ಅವ್ರು ಹೇಗೆ ನಿಂತ್ಕೋತಾರೆ, ಅವ್ರು ಬಂದಿಲ್ಲಲ್ಲ ಯಾವ ಥರ ಪೊಲೀಸ್ನವ್ರು ನೀವು ನೋಡಿದ್ರಲ್ಲ, ಹಂಬಲ್ನೆಸ್ ಇರಲ್ಲ ನೀವು. ಅದು ಕ್ಯಾರೆಕ್ಟ್ರನ್ನ ಅಬ್ಸರ್ವ್ ಮಾಡಬೇಕು. ಒಂದು ಕ್ಯಾರೆಕ್ಟ್ರು ಹಂಬಲ್ ಆಗಿರ್ತಾನೆ, ತುಂಬ ಬರೋ ಒಂಥರ ರೌಡಿ ಥರ ನಿಂತಿರ್ತಾನೆ. ಇದೆಲ್ಲನೂ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು. ಬಾಡಿ ಲ್ಯಾಂಗ್ವೇಜು ಭಾರಿ ಇಂಪಾರ್ಟೆಂಟು. ನೀವು ಎಸ್ಪೆಷಲಿ ಕ್ಯಾರೆಕ್ಟರ್ಗಳು ಡಿಸೈನ್ ಮಾಡಬೇಕಂದ್ರೆ. ಏನು ಆ್ಯಕ್ಷನ್ ಇರುತ್ತೆ, ಏನೋ ಒಂದು ಸುಮ್ಮನೆ ರಫ್ ಆಗಿ ಈ ಥರ ಮಾಡ್ಕೊಂಡು ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಪೊಲೀಸ್ನವ್ರು ಹ್ಯಾಂಡ್ಸಮ್ ಆಗಿರ್ತಾರೆ, ಸ್ವಲ್ಪ ಕ್ರಿಕೆಟ್ ಆಗಿರ್ತಾರೆ ಫೇಸ್. ಯಾಕಂದರೆ ಆ ಪ್ರೊಫೆಷನ್ಗೆ ಹೋದ್ಮೇಲೆ ಅವ್ರು ಚೇಂಜ್ ಆಗ್ತಾ ಹೋಗ್ತಾರೆ. ಏನು ಹಾಂ ಅಲ್ಲ, ದಪ್ಪ ಆಗೋದು ಅದು ಆಟೋಮೆಟಿಕ್ ಬಿಡಿ. ಅದಲ್ಲ, ಮುಖದಲ್ಲಿ ಸಾಫ್ಟ್ನೆಸ್ ಇರುತ್ತಾ? ಹಾಂ, ಸಾಫ್ಟ್ನೆಸ್ ಇರಲ್ಲಲ್ವ, ಗಡಿಸ್ತನ ಇರುತ್ತೆ. ಅವರು ಸೇರಿದಾಗ ಇದ್ದ ಇದು ಸಾಫ್ಟ್ನೆಸ್ಸು ಹೋಗ್ತಾ 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 ಅದು ಚೇಂಜ್ ಆಗ್ತಾ ಹೋಗುತ್ತೆ.
ನೀವು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದು ಹೇಗೆ ಅಂತ ಒಂದು ಏನಂದರೆ ಅಬ್ಸರ್ವೇಷನ್ ತುಂಬ ಮುಖ್ಯ. ಅಬ್ಸರ್ವ್ ಮಾಡ್ತಾ ಇರಬೇಕು ಯಾವ ಥರ ಕ್ಯಾರೆಕ್ಟರ್, ನೀವು ಒಳ್ಳೆಯವನ ನಿಮಗೆ ನೋಡಿದ ತಕ್ಷಣವೇ ಐಡೆಂಟಿಫೈ ಮಾಡೋದು ಥರ ಇರಬೇಕು. ಯಾವಾಗ ಅವನ ಮುಖದಲ್ಲಿ ಈಗ ಕಣ್ಣಲ್ಲಿ ಸಾಫ್ಟ್ನೆಸ್ ಇರುತ್ತೆ ನೋಡಿ, ನೀವು ಅಬ್ಸರ್ವ್ ಮಾಡಬೇಕು. ನಾರ್ಮಲಾಗಿ ಅಬ್ಸರ್ವ್ ಮಾಡಿದಾಗ ಪೊಲೀಸ್ನವ್ರು, ರಾಜಕಾರಣಿಗಳು ಕಣ್ಣಲ್ಲಿ ಸಾಫ್ಟ್ನೆಸ್ ಇರಲ್ಲ, ತುಂಬ ಹಾರ್ಡಾಗೋಗ್ಬಿಟ್ಟು. ಇದೆಲ್ಲ ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ನೀವು ಒಬ್ಬ ಮನುಷ್ಯನ ಅಬ್ಸರ್ವ್ ಮಾಡಿದ ತಕ್ಷಣ ಅದು ಸ್ವಲ್ಪ ಎಕ್ಸಾಜರೇಟ್ ಮಾಡಬೇಕಾಗುತ್ತೆ. ಕಾರ್ಟೂನಲ್ಲಿ ರಿಯಲಿಸ್ಟಿಕ್ ಆಗಿರೋದು, ನೀವು ರಿಯಲಿಸ್ಟಿಕ್ ಆಗಿ ಹೀಗೆ ಮಾಡಲ್ಲ ಅಲ್ವಾ. ಒಬ್ಬ ಒಂದು ಡ್ರಾಯಿಂಗ್ ಮಾಡಬೇಕಾದ್ರೆ ಕೂಡಿಸ್ಕೊಂಡು ಒಂದು ಮಾಡೆಲ್ ಕೂಡಿಸ್ಕೊತಿರಲ್ಲ, ಕೂಡಿಸ್ಕೊಂಡಿದ್ದಾಗ ನೀವು ಮಾಡ್ತಿರಲ್ಲ ಡ್ರಾಯಿಂಗ್, ಅದನ್ನು ಈ ಥರ ಎಕ್ಸಾಜರೇಟ್ ಮಾಡೋದು. ಕಾರ್ಟೂನಲ್ಲಿ ಅದೇ ಅಡ್ವಾಂಟೇಜ್, ಎಷ್ಟು ಬೇಕಾದ್ರೂ ಗೊತ್ತಾಯ್ತಾ. ಅದು ಡಿಫ್ರೆನ್ಸ್ ರಿಯಲಿಸ್ಟಿಕ್ ಡ್ರಾಯಿಂಗಿಗೂ ಕಾರ್ಟೂನ್ಗೂ. ಅದು ತುಂಬ ಬೇಕಾಗಿರುವಂಥ ಅಂಶ. ಬೆಲ್ಟ್ ಎಲ್ಲಿ ಕಟ್ಟಿರ್ತಾರೆ ಆಲ್ಮೋಸ್ಟ್ ಇಲ್ಲಿಗಿರುತ್ತೆ. ಏನಕ್ಕೆ ಅಂದರೆ ನೀವು ಇಲ್ಲಲ್ಲ ಪ್ಯಾಂಟಲ್ಲಿ, ಅದಕ್ಕೋಸ್ಕರ ನೀವು ಸುಮಾರು ಜನ ಪೊಲೀಸ್ನವ್ರು ಅಬ್ಸರ್ವ್ ಮಾಡಬೇಕು, ದಪ್ಪ ಇರ್ತಾರೆ ಇನ್ಸ್ಪೆಕ್ಟರ್ಗಳಾಗಿ, ಇಲ್ಲಿರುತ್ತೆ ಪ್ಯಾಂಟ್. ಏನಕ್ಕೆ ಅಂದರೆ ಈ ಪ್ಯಾಂಟ್ ಇಲ್ಲಲ್ಲ. ಅದನ್ನೇ ಮೈನ್ಯೂಟ್ ಡೀಟೇಲ್ಸ್, ಸಣ್ಣ 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 ಈ ಥರದ್ದನ್ನೇ ಅಬ್ಸರ್ವ್ ಮಾಡಬೇಕಾಗಿದೆ. ಮತ್ತು ಬೆಲ್ಟ್ ಹೇಗಿರುತ್ತೆ, ಅವ್ನು ಹಾಕ್ತಾರಲ್ಲ ಬೆಲ್ಟು, ಆ ಬೆಲ್ಟು ಸ್ಟೀಲ್ ಒಂದು ಪಟ್ಟಿ ಇರುತ್ತೆ, ಅದಕ್ಕೆ ಅದನ್ನು ಹೋಲ್ಡ್ ಮಾಡೋಕ್ಕೆ ಇಷ್ಟುದ್ದ ಇದಿರುತ್ತೆ ಗೊತ್ತಲ್ಲ ಸೈಡಲ್ಲಿ. ಅದಕ್ಕೊಂದು ಇಷ್ಟು ದಪ್ಪ ಬಳ್ಳಿ ಇರುತ್ತೆ, ಬಟನ್ ಇರುತ್ತೆ. ಅದು ನಿಮ್ಗೆ ಅನಿಸ್ಬೋದು ಅದೆಲ್ಲ ಏನಕ್ಕೆ ಬೇಕಾಗಿತ್ತು ಅಲ್ಲ, ಅದೇ ಇಂಪಾರ್ಟೆಂಟ್. ಒಂದು ಕ್ಯಾರೆಕ್ಟರ್, ನೀವು ಯಾವುದೇ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಬೇಕಾದ್ರೆ ಮೈನ್ಯೂಟಾಗಿ ಅಬ್ಸರ್ವ್ ಮಾಡಬೇಕಾಗಿದೆ. ಒಂದು ಸಣ್ಣ 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 ಇದಾಗುತ್ತೆ. ಒಂದು ರಫ್ ಆಗಿ ಮಾಡ್ಕೋತೀನಿ ಈ ಥರ. ಇದಕ್ಕೆ ಇದು ನೀವು ಈ ಥರ ಫಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಏನೇನು ಕರೆಕ್ಷನ್ ಮಾಡ್ಕೋಬೇಕು. ಸರಿ ಆಗಲಿಲ್ಲಪ್ಪ, ಇದೊಂಚೂರು ಚೇಂಜ್ ಮಾಡ್ಕೋಣ. ಇಲ್ಲಿ ಬಟನ್ ಬಿಟ್ಟಿದ್ದೀನಿ, ಇನ್ನೊಂಚೂರು ಇದು ಮಾಡಬೇಕು. ಈ ಥರದ್ದು ಒಂದು ಕೈ ಇನ್ನೂ ದಪ್ಪ ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಇದು ಫಸ್ಟ್ ರಫಾಗಿ ಮಾಡ್ಕೊಂಡು ಸುಮ್ಮನೆ ರಫಾಗಿ ಮಾಡ್ಕೊಂಡಿರ್ತೀವಿ ಒಂದು ರಫ್. ಆಮೇಲೆ ನೋಡಿ ಡೀಟೇಲಿಂಗ್ ಎಲ್ಲನೂ ಇಲ್ಲಿ ಬರುತ್ತೆ. ಮತ್ತು ಅವನು ಈ ಥರ ದೊಣ್ಣೆ ಇಟ್ಕೊಂಡಿದ್ರೆ ಯಾವ ಆ್ಯಂಗಲ್ ಈ ಕಡೆ ಬರುತ್ತೆ. ಅದೆಲ್ಲ ಮೈನ್ಯೂಟ್ ಥಿಂಗ್ಸ್. ದೊಡ್ಡದು ಮಾಡಬಾರ್ದು ಸರ್. ಅದನ್ನು ಇದನ್ನು ಸಣ್ಣದು ಮಾಡ್ರೆ ಇವ್ರ ಕಡೆ ಸಣ್ಣದಿರ್ತೈತಿ.
ಏನು ಕಾನ್ಸ್ಟೇಬಲ್ ಕಡೆ ದೊಡ್ಡದಿರ್ತೈತ್ರಿ. ಸಿ ನೀವು ರಿಯಲಿಸ್ಟಿಕ್ ಆಗಿ ತಗೋತೀರಾ. ಕಾರ್ಟೂನಲ್ಲಿ ಅಡ್ವಾಂಟೇಜ್ ಏನಂದ್ರೆ ಎಲ್ಲಾನು ಎಕ್ಸಾಜರೇಟ್. ಇದು ರಿಯಲಿಸ್ಟಿಕ್ ಡ್ರಾಯಿಂಗ್, ಇಟ್ಸ್ ನಾಟ್ ಅನ್ ಇಲ್ಲಸ್ಟ್ರೇಷನ್, ಇಟ್ಸ್ ಎ ಕಾರ್ಟೂನ್. ಕಾರ್ಟೂನಲ್ಲಿ ನಾವು ನಮಗೆ ಫ್ರೀಡಮ್ ಇರೋದು, ನಿಮಗಿರಲ್ಲ ಫ್ರೀಡಮ್. ಯಾಕಂದ್ರೆ ಒಂದು ಡ್ರಾಯಿಂಗ್ ಅಷ್ಟೇ ಪ್ರಿಸಿಷನ್ ಆಗಿ ಮಾಡಬೇಕಾಗುತ್ತೆ. ಇಲ್ಲ, ಅದಿಲ್ಲ, ಎಷ್ಟು ಬೇಕಾದ್ರೂ ಫ್ರೀಡಮ್ ಇರುತ್ತೆ ನಿಮಗೆ. ಅವನ ಕೈ ಗನ್ನೇ ಕೊಟ್ಬಿಡ್ಬೋದು, ಅದನ್ನ ಯೂಸ್ ಮಾಡಲ್ಲ ನಮ್ಮಲ್ಲಿ. ಅದಕ್ಕೆ ಯಾಕಂದ್ರೆ ಲಾಕ್ ಆಗ್ಬಿಟ್ಟು ತುಂಬ ವರ್ಷಗಳಿದೆ, ಸುಮ್ಮನೆ ಇಟ್ಕೊಂಡಿರ್ತಾರೆ ಹೆದರ್ಸೋದು. ಅಲ್ಲ, ನಮ್ಗೆ ಏನಂದ್ರೆ ಇದು ವಿಜುವಲ್ ಮೀಡಿಯಾ ಆದ್ದರಿಂದ ಇವಾಗ ಈಗ ಅದೇ ಹೇಳೋದಲ್ಲ, ಪೊಲಿಟಿಷಿಯನ್ ಅಂದ ತಕ್ಷಣ ಏನೇನು ಪ್ರಾಪರ್ಟೀಸ್ ಜ್ಞಾಪಕ ಬರುತ್ತೆ. ಪೊಲೀಸ್ ಅಂದ ತಕ್ಷಣ ಏನೇನು ಪ್ರಾಪರ್ಟೀಸ್ ಬರುತ್ತೆ ಹೇಳಿ? ಕಾಕಿ ಶರ್ಟು, ಕಾಕಿ ಪ್ಯಾಂಟು, ಟೋಪಿ, ಮತ್ತೆ ಒಂದು ಶೂ, ಒಂದು ದೊಣ್ಣೆ ಕೈ, ಗೊತ್ತಾಯ್ತಾ? ಇವೆಲ್ಲನೂ ಸೇರಿದ್ರಲ್ಲಿ ಅದೊಂದು ಕ್ಯಾರೆಕ್ಟರ್. ಇದು ನೀವೊಂದು ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಬರಿಬೇಕಾದ್ರೆ ಸ್ಮಾಲ್ ಫೋಲ್ಡಿಂಗ್ಸ್ ಇರುತ್ತೆ, ಕರೆಕ್ಟಾ? ಇವಾಗ ನೀವು ಕೈ ಹಿಂಗೆ ಅಂದಾಗ ಇಲ್ಲಿ ಸ್ಮಾಲ್ ಫೋಲ್ಡಿಂಗ್ಸ್ ಬರುತ್ತೆ, ಇಲ್ಲಿ ಫೋಲ್ಡಿಂಗ್ಸ್ ಬರುತ್ತೆ. ಯಾಕಂದರೆ ಈ ಪೊಸಿಷನಲ್ಲಿ ಐತದಾಗ ಈ ಥರ ಇದಾದಾಗ ಇಲ್ಲಿ ಮಧ್ಯೆ ಬರುತ್ತೆ ಫೋಲ್ಡಿಂಗ್ಸ್. ಅವನ್ನೆಲ್ಲನೂ ಅಬ್ಸರ್ವ್ ಮಾಡಿರಬೇಕು. ಇವಾಗ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ನೋಡಿರ್ಬೋದು, ಸುಮಾರು ಜನ ಹೀಗಿರುತ್ತೆ. ನಾನು ನೋಡಿರೋ ಅಂಬೇಡ್ಕರ್ ಒಂದು ಕರುವು ಇರಲ್ಲಪ್ಪ, ಇಲ್ಲ ಹೇಗೆ ಮಾಡಿದ್ರೋ ಏನು ಕಥೆ ಗೊತ್ತೆ, ಫೋಲ್ಡಿಂಗೇ ಇರಲ್ಲ ಸರ್. ಸುಮ್ಮನೆ ಒಂದು ಸ್ಟ್ರೈಟ್ ಲೈನ್ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಹಿಂಗೆ ಅಂದಾಗ ಎಷ್ಟು ಕರು ಫೋಲ್ಡ್ ರಿಂಕಲ್ಸ್ ಬರುತ್ತಲ್ಲ, ಅದು ಇರೋದೇ ಇಲ್ಲ. ಅದು ಅವರು ಅಂದರೆ ಅಬ್ಸರ್ವೇಷನ್ ಮಾಡಿ ಇಲ್ಲ ಅಂತ ಹೇಳಿ, ಅಥವಾ ಒಬ್ಬ ಒಂದು ಮಾಡಲ್ ಇಟ್ಕೊಂಡು ಅವನೊಂದು ಕೋಟ್ ಹಾಕ್ಬಿಟ್ಟು ಅದು ಎಷ್ಟು ಕೋಟ್ಸ್ ಬರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು. ಅದನ್ನೆಲ್ಲ ಇಂಪಾರ್ಟೆಂಟ್, ಅದು ಮಾಡೋದೇ ಇಲ್ಲ. ಅದು ಮಾಸ್ ಪ್ರೊಡಕ್ಷನ್ ಅನ್ಸುತ್ತಲ್ವ.
ಸರಿ ಇದೆಯಾ ಅನ್ಸುತ್ತಾ? ಏನಾದ್ರು ಇದ್ದರೆ ಕಮೆಂಟ್ಸ್ ಕೇಳಿ, ನಿಮಗೆ ಡೌಟ್ ಇದ್ದರೆ ಇಮಿಡಿಯೇಟಾಗಿ. ಯಾಕಂದರೆ ಇದು ಒನ್ ಸೈಡ್ ಲೆಕ್ಚರ್ ಅಲ್ಲ, ವರ್ಕ್ಶಾಪ್. ನಿಮ್ಗೆ ಏನೇ ಡೌಟ್ ಇದ್ದರೂ ಇಮಿಡಿಯೇಟಾಗಿ ಕೇಳಿ. ಏನೂ ಡೌಟ್ ಇಲ್ವಾ? ಅಲ್ಲಿ ಹ್ಯಾಟ್ ಹೊರಗಡೆ ಒಂದು ಮೇಲೆ ಎರಡು ಕ್ವಶನ್ ಹೌದು ಬರ್ರೆ, ಯಾಕೆ ಡಿಸ್ಟರ್ಬ್ ಆಗ್ತದೆ? ಇಲ್ಲ ಡಿಸ್ಟರ್ಬ್ ಆಗಲ್ಲ. ಯಾಕಂದರೆ ಇರಲೇಬೇಕಲ್ಲ, ಅದೊಂದು ಮುಂದ್ಗಡೆ ಕೆಳಗಡೆ ಇದು ಬಂದಿರುತ್ತೆ. ಇದು ಮೇಲ್ಗಡೆ ಟೋಪಿ ಗೊತ್ತಲ್ಲ, ಅದು ಹೀಗೆ ಬರುತ್ತೆ, ಕರು ಬರುತ್ತೆ. ಇದು ಫುಡ್. ಹಾಂ, ಮತ್ತು ಇಲ್ಲಿ ಇನ್ನೊಂದು ಬೆಲ್ಟ್ ಬರುತ್ತೆ ಮಧ್ಯದಲ್ಲಿ, ಅದಕ್ಕೆ ಇದೆಲ್ಲ ಹಾಕಿರ್ತಾರೆ. ಪೋಷನ್ ಹೊರಗಡೆ ಪೋಷನ್ ಸ್ವಲ್ಪ ಕಡಿಮೆ ಇದು ರಿಯಲಿಸ್ಟಿಕ್ ಪೇಂಟಿಂಗ್ ಎಲ್ಲ ರಿಯಲಿಸ್ಟಿಕ್ ಅಲ್ಲ, ಹಾಂ. ಮತ್ತೆ ಅದು ಬ್ಯಾಲೆನ್ಸ್ ಆಫ್ ಫಿಗರ್ ಟೋಟಲಿ ನೋಡಿದಾಗ ಹಾಂ, ಸ್ವಲ್ಪ ಅಥವಾ ಅದನ್ನಾರು ಎಕ್ಸಾಕ್ಟ್ ಒಳಗಡೆ ಇಲ್ಲ ಅನ್ಸುತ್ತೆ ನನಗೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇವಾಗ ಇಷ್ಟು ದೊಡ್ಡ ಟೋಪಿನೂ ಬೇಕಾದ್ರೆ ಇಡ್ಬೋದು ಅವನ ತಲೆಗೆ. ಇದರಲ್ಲಿ ಅದನ್ನೇ ಹೇಳೋದು, ಯಾಕಂದ್ರೆ ಸ್ವಲ್ಪ ಎಕ್ಸಾಜರೇಟ್ ಮಾಡ್ತಾರೆ. ಕಾರ್ಟೂನಲ್ಲಿ ಇಟ್ಸ್ ನಾಟ್ ಎ ರಿಯಲಿಸ್ಟಿಕ್ ಇದಲ್ಲ, ಎಕ್ಸಾಕ್ಟಾಗಿ ಸುಮಾರು ಸತಿ ಏನು ಮಾಡ್ತೀವಿ ಗೊತ್ತಾ, ಇಷ್ಟೇ ಟೋಪಿ ಮಾಡ್ತೀವಿ. ಇದಾಗಿ ಇಷ್ಟು ಟೋಪಿ ಚಿಕ್ಕದಾಯಿತು ಅಂತ ಕೇಳೋದು. ಅದು ಏನಂದರೆ ಹ್ಯೂಮರಸ್ ಆಗಿ ಕಾಣಲಿ ಅಂತ. ಮಕ್ಕಳು ಕೆಲಸ ಮಾಡ್ತಾ ಇರುವಾಗ ಭಾಳ ಬೇಜಾರು ಮಾಡ್ಕೊಳ್ತಾರೆ. ಆ ಟೈಮೆಲ್ಲ ರೆಫರೆನ್ಸ್ ಇಟ್ಕೊಂಡು ಆ ಟೋಪಿ ಹೆಂಗಿದೆ ಅಂತೆಲ್ಲ ರೆಫರೆನ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾರೆ. ರಿಯಲಿಸ್ಟಿಕ್ ಇಲಿಸ್ಟ್ರೇಷನ್ಸ್. ಇವ್ರಿಗೆ ಒಂದು ಕಾಲಮಲ್ಲಿ 10 ಜನ ಕೂಡಿಸ್ಕೊಳ್ತಾರೆ. ಏನು ಅವ್ರ ಅಡ್ವಾಂಟೇಜ್ ಆಮೇಲೆ ಇವಾಗ ಜೊತೆನೆ ಇನ್ನೊಂದಷ್ಟು ಜನ ಪೊಲೀಸವ್ರು ನಿಂತಿದ್ದಾರೆ, ಅವ್ರು ಹಿಂದೆ ಅಂತ ಗ್ರೂಪ್ ಕಂಪೋಸ್ ಮಾಡೋದು. ಯಾಕಂದರೆ ಎಷ್ಟು ಸ್ಪೇಸ್ ಇದೆಯೋ ಅಷ್ಟೊಳಗೇನೆ ಹಿಂದೆ ಒಬ್ಬ ಕಾನ್ಸ್ಟೇಬಲ್ ನಿಂತಿರ್ತಾನೆ. ಅವನೇನು ದಪ್ಪ ಇರೋಲ್ಲ, ನಾರ್ಮಲಿ ಕಾನ್ಸ್ಟೇಬಲ್ಗಳು ನೋಡಿದಾಗ ದಪ್ಪ ಇರೋಲ್ಲ. ಇನ್ಸ್ಪೆಕ್ಟರ್ಗಳ ಜೊತೆ ಇದ್ದಾಗ ಅವ್ರು ಸ್ವಲ್ಪ ಟಿಮಿಡ್ ಆಗಿರ್ತಾರೆ. ಅಬ್ಸರ್ವ್ ಮಾಡಬೇಕಂತ ಹೇಳಿದ್ರೆ ಅವನು ದರ್ಪ ತೋರ್ಸೋಕ್ಕಾಗಲ್ಲ ಅದು. ಯಾಕಂದರೆ ಅವನ ಹಿರಿಯ ಬಾಸ್ ಜೊತೆ ಇದ್ದಾಗ ಟಿಮಿಡ್ ಆಗಿರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಈ ಸರ್ಕಲಲ್ಲಿ ಎಲ್ಲ ನಿಂತ್ಕೊಂಡಿರ್ತಾರಲ್ಲ, ಈ ಇನ್ಸ್ಪೆಕ್ಟರ್ ಇದ್ದಾಗ ಇವರು ತುಂಬ ವಿಧೇಯತೆಯಿಂದ ಇರ್ತಾರೆ. ಅದು ಆ್ಯಕ್ಟ್ ಮಾಡ್ತಾರೋ ಅದು ಗೊತ್ತಿಲ್ಲ ನನಗೆ. ಅವ್ರು ಇನ್ಸ್ಪೆಕ್ಟರ್ ಇದ್ದಾಗ ನೀವು ಅವ್ರು ಮಾತಾಡಿಸಿ ನಾನು ಲಾಕಪ್ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿಲ್ಲ.
ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ ನೀವು ಲೈನ್ಸ್ ಕಡಿಮೆ ಮಾಡ್ತಾ ಹೋಗ್ತೀರಾ. ಯಾಕಂದರೆ ಡಿಸ್ಟೆನ್ಸ್ ಫಿಲ್ ಆಗಬೇಕಲ್ಲ. ಪರ್ಸ್ಪೆಕ್ಟಿವಲ್ಲಿ ಹಿಂದೆ ಹಿಂದೆ ಹೋಗ್ತಿದ್ದಾಗೆ ಲೈನ್ಸ್ ಡೀಟೇಲಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಯಾವುದೋ ನೀವು ತಲೆಯಲ್ಲಿ ಇಟ್ಕೊಂಡು, ಯಾಕಂದರೆ ನೀವು ಒಂದು ಡ್ರಾಯಿಂಗ್ ಮಾಡಬೇಕಂದ್ರೆ ಹಿಂದೆ ಹೋದಾಗೆಲ್ಲ ಆಬ್ಜೆಕ್ಟ್ಸು ಅವು ಡಲ್ ಆಗ್ತಾ ಹೋಗುತ್ತೆ. ಅದು ಕ್ವೈಟ್ ನ್ಯಾಚುರಲ್. ಅದು ಈ ಕಾರ್ಟೂನ್ಗೂ ಅದೇ ಅಪ್ಲೈ ಆಗುತ್ತೆ. ಯಾಕಂದ್ರೆ ನೀವು ಒಂದು ಕಂಪೋಸ್ ಮಾಡಿದಾಗ ಇಂಪಾರ್ಟೆನ್ಸ್ ಯಾವುದು ಹೋಗಬೇಕು, ಯಾವ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಹೋಗಬೇಕು, ಅದರ ಹಿಂದುಗಡೆ ಕ್ಯಾರೆಕ್ಟರ್ಗಳು ಅಷ್ಟು ಡೀಟೇಲ್ ಇರಲ್ಲ. ಗೊತ್ತಾಯ್ತಲ್ಲ? ಸೊ ಇನ್ನೊಬ್ಬ ಯಾವಾಗಲೂ ಇರ್ತಾನೆ. ಯಾವುದೋ ರೈಡಿಂಗ್ 99% ಎಲ್ಲ ಫ್ರೀಲ್ಯಾನ್ಸರ್ಸೇ ಕಳಿಸೋದು. ಕಾರ್ಟೂನ್ಸು ನ್ಯೂಸ್ ಪೇಪರ್ಗಾಗಲಿ ಅಥವಾ ವೆಬ್ ಪೇಜ್ ಇದಕ್ಕಾಗಲಿ ಸುಮಾರು ವೆಬ್ ನ್ಯೂಸ್ ಪೇಪರ್ಸ್ ಸುಮಾರು ನೀವು ನೋಡಿರ್ಬೋದು. ಅವೆಲ್ಲದಕ್ಕೂ ಒಂದು ಕಳಿಸ್ಬೇಕಾದ್ರೆ ಒಂದು ಕಾರ್ಟೂನ್ನ ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಲಮ್ ಸೈಜ್ ಎಷ್ಟಿರುತ್ತೆ? 5 ಸೆಂಟಿಮೀಟರ್ಸ್ ಬೈ 7 ಅಥವಾ 6 ಸೆಂಟಿಮೀಟರ್ಸ್ ಹೈಟ್ ಇಟ್ಕೊಳ್ಳೋಣ. ಅದನ್ನ ಹೆಂಗೆ ಕಂಪೋಸ್ ಮಾಡಬೇಕು? ಒಂದು ಪೇಪರ್ ಕ್ಲೀನ್ ಮಾಡಬೇಕು. ಒಳ್ಳೆ ಪೇಪರ್ ಹಾಕ್ಬೇಕಪ್ಪ. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಪೇಪರ್ ಯೂಸ್ ಮಾಡ್ತಾ ಇರ್ತೀನಿ. ತುಪ್ಪ ಹಾಕ್ಬಿಡಿ ಬೆಸ್ಟು. ಕ್ಲಿಕ್ಕಿದ್ರೆ ಅದೇ ಹೇಳಿದ್ರಲ್ಲ 5 by 6 ಅಥವಾ 7 ಮಾಡಬೇಕಾದ್ರೆ ಇದು A4 ಸೈಜ್ ಅಂತ ಇಟ್ಕೊಳ್ಳಿ. ನಿಮ್ಮ ಪೇಪರ್ ಸೈಜ್, ರೆಗ್ಯುಲರ್ ಪೇಪರ್ ಸೈಜ್. ಇದು ಸಿಂಗಲ್ ಕಾಲಮ್ 5 by 7. ಸೊ ಇಲ್ಲಿ ಏನು ಮಾಡಿದರೆ ಸ್ಕೇಲ್ ಇಟ್ಕೊಂಡು 5 ಸೆಂಟಿಮೀಟರ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ತಿರ್ಗಾ ಈ ಕಡೆ ಸ್ಕೇಲ್ ಇಟ್ಕೊಂಡು 7 ಸೆಂಟಿಮೀಟರ್ ಒಂದು ಇಂಟ್ರ್ಯಾಕ್ಟ್ ಆಗುತ್ತಲ್ವಾ, ಕ್ರಾಸ್ ಆಗುತ್ತಲ್ಲ ಸೆಂಟಿಮೀಟರ್. ಸೊ ಇದನ್ನು ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೊಂಡಾಗ ಸೊ ಯಾವಾಗಲೂ ನೀವು ದೊಡ್ಡದು ಮಾಡ್ಕೋಬೇಕು. ಆಮೇಲೆ ಅದನ್ನು ರೆಡ್ಯೂಸ್ ಮಾಡಬೇಕು. 5 by 7 ಅಷ್ಟೇ. ತುಂಬ ಹೌದು. ಅದೇ ಲೆಂತ್ನಲ್ಲಿ ಇದನ್ನ ಎನ್ಲಾರ್ಜ್ ಮಾಡ್ಬೋದು. ರೇಷೋ ಇದು 5 ಸೆಂಟಿಮೀಟರ್ಸು, ಇದು 7 ಸೆಂಟಿಮೀಟರ್ಸು. ಈ ಸ್ಕೇಲ್ ಇಟ್ಕೊಂಡು ಇಲ್ಲಿ 5 ಸೆಂಟಿಮೀಟರ್ ಕ್ರಾಸ್ ಮಾಡ್ತೀಯಾ, ಆ ಕಡೆ ಇದು ಇಟ್ಕೊಂಡು 7 ಸೆಂಟಿಮೀಟರ್ ಕಟ್ ಮಾಡಿದಾಗ ಒಂದು ಪಾಯಿಂಟ್ ಬರುತ್ತೆ. ಈ ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಈ ಕ್ರಾಸ್ ಇದು ಲೈನ್ ಇದು ಮಾಡಿದಾಗ ಒಂದು ಕರೆಕ್ಟ್ ಇವಾಗ ರೆಡ್ಯೂಸ್ ಆದರೆ ಅದು ಕರೆಕ್ಟಾಗಿ ಅದು ಪ್ರಪೋರ್ಷನ್ ಎಲ್ಲ ಮಾಡಿರ್ತೀನಿ. ರೆಡ್ಯೂಸ್ ಮಾಡಿದಾಗ ಅದು ಕರೆಕ್ಟಾಗಿ 5 ಸೆಂಟಿಮೀಟರ್ಸ್ ಹೋಗಿ ಕೂತ್ಕೊಳ್ಳೋದು. ಸೊ ಇವಾಗ ನೀವು ಒಂದು ಕಾರ್ಟೂನ್ ಮಾಡಬೇಕು. 2 ಕ್ಯಾರೆಕ್ಟರ್ ಯಾಕಂದರೆ 100 ಕ್ಯಾರೆಕ್ಟರ್ ಬರ್ಬೋದು. ಬಟ್ ತುಂಬ ಸರಳವಾಗಿ ಜಾಸ್ತಿ ವೈಟ್ ಸ್ಪೇಸ್ ಬಿಡಬೇಕಾಗುತ್ತೆ ಇದರಲ್ಲಿ. ಯಾಕಂದರೆ ಅದು ಪ್ರಿಂಟ್ ಆಗಬೇಕಾದ್ರೆ ಜಾಸ್ತಿ ವೈಟ್ ಸ್ಪೇಸ್ ಇದ್ದಷ್ಟು ತುಂಬ ನೀಟಾಗಿ ಬರುತ್ತೆ ಮತ್ತು ವಿಷುವಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಫಸ್ಟು ನೀವು ಕಾರ್ಟೂನ್ ಮಾಡೋದಕ್ಕಿಂತ ಮುಂಚೆ ಒಂದು ಐಡಿಯಾ ನೀವು ಒಂದು ತಲೆಯಲ್ಲಿ ಫಾರ್ಮ್ ಮಾಡ್ಕೋಬೇಕು. ಒಂದು ಜೋಕ್ ಐಡಿಯಾ ಅಂದರೆ ಜೋಕ್. ಸೊ ಜೋಕ್ ಫಾರ್ಮ್ ಮಾಡ್ಕೊಂಡಾದ್ಮೇಲೆ ಆ ಕ್ಯಾರೆಕ್ಟ್ರು ಯಾವ ಥರ ಕ್ಯಾರೆಕ್ಟ್ರು, ಇವಾಗ ಅಪ್ಪ ಮಗ ಮಾತಾಡ್ತಾ ಇರೋದು, ಮೇಷ್ಟ್ರು ಶಿಷ್ಯ ಮಾತಾಡ್ತಾ ಇರೋದು,
ಗೊತ್ತಾಯ್ತಾ? ಯಾವ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವು ಏನು ಬಟ್ಟೆ ಹಾಕ್ಕೊಂಡಿರುತ್ತವೆ. ಸೊ ಇದೆಲ್ಲನೂ ನೀವು ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಬೋದು. ಫಸ್ಟು ಅವನು ಯಾವ ರೀತಿ ಕೂತಿರ್ತಾನೆ, ದಪ್ಪ ಇದ್ದಾನೋ, ಸಣ್ಣಗಿದ್ದಾನೋ, ಮೀಡಿಯಮ್ ಆಗಿದ್ದಾನೋ. ಇವೆಲ್ಲನೂ ನಿಮ್ಮ ತಲೆಯಲ್ಲಿ ಬರಬೇಕು ಒಂದು ಕಾರ್ಟೂನ್ ಮಾಡೋದಕ್ಕೆ ಮುಂಚೆ. ಅವ್ನು ನಗ್ತಿದ್ದಾನೋ, ಅಳ್ತಿದ್ದಾನೋ, ಯಾರು ಮಾತಾಡ್ತಿದ್ದಾರೆ, ಯಾರು ಕೇಳಿಸ್ಕೊತಾ ಇದ್ದಾರೆ. ಇವೆಲ್ಲನೂ ಇಂಪಾರ್ಟೆಂಟ್ ಇದೆ. ಒಂದು ಕತ್ತೆ ಮತ್ತು ಒಬ್ಬ ಮನುಷ್ಯ ಮಾತಾಡ್ತಾ ಇರೋದು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಯು ಹ್ಯಾವ್ ದಿ ಫ್ರೀಡಮ್ ಟು ಡೂ ವಾಟ್ ಎವರ್ ಯು ಲೈಕ್. ಇದನ್ನೇ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಇದರಲ್ಲಿ. ಮಾಮೂಲಿ ನಾನು ಸರ್ಕಲ್ ಹಾಕ್ಬಿಡ್ತೀನಿ. ಇಷ್ಟು ವೈಟ್ ಸ್ಪೇಸ್ ಬಿಡಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಪೂರ್ತಿ ಚಿತ್ರ ಬರೆದರೆ ಏನಾಗುತ್ತೆ ಅಂದರೆ ಸುತ್ತು ವೈಟ್ ಸ್ಪೇಸ್ ಇದ್ದರೆ ದೊಡ್ಡದಾಗಿ ಕಾಣಿಸುತ್ತೆ. ಇವನು ನೀವು ಚಿಕ್ಕ ಪಾಕೆಟ್ ಕಾರ್ಟೂನ್ ಆದರೂ ವೈಟ್ ಸ್ಪೇಸ್ ಜಾಸ್ತಿ ಇದ್ದಷ್ಟು ನಿಮ್ಮ ಡ್ರಾಯಿಂಗು ಎದ್ದು ಬರುತ್ತೆ. ಫುಲ್ ಬರೆದ್ಬಿಟ್ರೆ ಅದು ಏನಾಗುತ್ತೆ, ತುಂಬ ಕಂಜೆಸ್ಟೆಡ್ ಆಗುತ್ತೆ ಮತ್ತು ಇಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಇಂಪಾರ್ಟೆಂಟ್ ಇದೇನೆಂದರೆ ಒಂದು ಕಾರ್ಟೂನಲ್ಲಿ, ಪಾಕೆಟ್ ಕಾರ್ಟೂನಲ್ಲಿ ಕಮ್ಯುನಿಕೇಷನ್. ಒಂದು ಯಾವುದೋ ವಿಷಯ ತಗೊಂಡು ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ, ಗೊತ್ತಾಯ್ತಾ?
ಎಷ್ಟು ಸರಳವಾಗಿರುತ್ತೋ ಅಷ್ಟು ಸರಳವಾಗಿ ಮಾಡೋಕ್ಕೆ ಸಾಧ್ಯ ಮಾಡಬೇಕು. ಮತ್ತು ಇಲ್ಲಿ ಇವನೇನೋ ಹೇಳ್ತಾ ಇದ್ದೆ ಕತೆ. ಯಾಕಂದರೆ ಕಾರ್ಟೂನಲ್ಲಿ ಪ್ರಾಣಿಗಳು ಮಾತಾಡುತ್ತೆ, ಕಲ್ಲು ಮಾತಾಡುತ್ತೆ, ಗೊತ್ತಾಯ್ತಾ? ಅದು ಆ ಫ್ರೀಡಮ್ಮು ಕಾರ್ಟೂನಲ್ಲಿ ನಿಮಗೆ ಡ್ರಾಯಿಂಗಲ್ಲಿ ಇರಲ್ಲ ಆ ಫ್ರೀಡಮ್. ಹಲೋ, ಇದು ಟೆಕ್ಸ್ಟ್. ಅಡ್ಮಿಷನ್ ಗೊತ್ತಾಯ್ತಾ? ಸೊ ಈ ಥರ ನೀವು ಕಾರ್ಟೂನ್ ಮಾಡೋದು, ಪಾಕೆಟ್ ಕಾರ್ಟೂನ್ ಮಾಡೋ ವಿಧಾನ ಏನು ಅನ್ನಿಸ್ತು? ಈಸಿ ಅನ್ನಿಸ್ತಾ ಅಥವಾ ಕಷ್ಟ ಅನ್ನಿಸ್ತಾ? ಜೋರಾಗಿ ಹೇಳಿ. ಡಿಫ್ರೆಂಟ್ ಇದೆ ಅಂತ ನಾನು ಯಾರೋ ಇದ್ದುಗಳೇ ಹೇಳ್ತಾರೆ. ಎಷ್ಟು ಸರಳವಾಗಿ ಮಾಡೋಕ್ಕೆ ಸಾಧ್ಯವೋ ಆ ಸರಳವಾಗಿ ಪಾಕೆಟ್ ಕಾರ್ಟೂನ್. ಈಗ ನಿಮ್ಮೊಂದು ಕಾಂಪ್ಲಿಕೇಟೆಡ್ ಆಗಿರೋದು ಬೇಡ, ತುಂಬ ಸಿಂಪಲ್ ಆಗಿರೋಂಥದ್ದು 2 ಕ್ಯಾರೆಕ್ಟರು A4 ಸೈಜಲ್ಲಿ ಮಾಡಿ ಒಂದೇ ಒಂದು ಕಾರ್ಟೂನ್ ಪೆನ್ಸಿಲಲ್ಲಿ ಮಾಡಿ. ಆಮೇಲೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಇದೆ ಅಂತ, ಅದನ್ನು ಕರೆಕ್ಟ್ ಮಾಡಿ. ಆಮೇಲೆ ಬಾಲ್ ಪೆನ್ನಲ್ಲೋ ಯಾವುದೋ ಇಂಕ್ ಮಾಡಿ. ಮಾಡೋಕ್ಕಾಗುತ್ತಾ? ಮಾಡಿ ನೋಡಿ.